ಒಂದು ಅರಸುಗಳು ಅಧ್ಯಾಯ 10. ಯೆಹೋವ ನಾಮ ಮಹತ್ತಿನಿಂದ ಸೊಲೊಮೋನನಿಗುಂಟಾದ ಕೀರ್ತಿಯನ್ನು ಕುರಿತು ಶೆಬದ ರಾಣಿಯು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು. ಆಕೆಯು ಸುಗಂಧ ದ್ರವ್ಯ, ಅಪರಿಮಿತವಾದ ಬಂಗಾರ, ರತ್ನ ಇವುಗಳನ್ನು ಒಂಟೆಗಳ ಮೇಲೆ ಹೇರಿಸಿಕೊಂಡು ಮಹಾಪರಿವಾರದೊಡನೆ ಯೆರೂಸಲೇಮಿಗೆ ಬಂದು ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲ ವಿಷಯಗಳನ್ನು ಕುರಿತು ಸೊಲೊಮೋನನೊಡನೆ ಸಂಭಾಷಿಸಿದಳು. ಸೊಲೊಮೋನನು ಆಕೆಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನು. ಅರಸನಾದ ಅವನಿಗೆ ತಿಳಿಯದಂಥದ್ದು ಅವುಗಳಲ್ಲಿ ಒಂದೂ ಇರಲಿಲ್ಲವಾದ್ದರಿಂದ ಎಲ್ಲವುಗಳಿಗೂ ಉತ್ತರ ಕೊಟ್ಟನು. ಶೆಬದ ರಾಣಿಯು ಸೊಲೊಮೋನನ ಎಲ್ಲ ಜ್ಞಾನ, ಅವನು ಕಟ್ಟಿಸಿದ ಅರಮನೆ, ಅವನ ಭೋಜನ ಪೀಠದ ಆಹಾರ, ಆ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಅವನ ಪರಿಚಾರಕರ ಸೇವಾಕ್ರಮ, ಅವರ ಉಡುಪುಗಳು, ಅವನ ಪಾನಕಗಳು ಇವುಗಳನ್ನು ಅವನು ಯೆಹೋವನ ಆಲಯದಲ್ಲಿ ಸಮರ್ಪಿಸುತ್ತಿದ್ದ ಸರ್ವಾಂಗ ಹೋಮಗಳನ್ನು ನೋಡಿದಾಗ ವಿಸ್ಮಿತಳಾಗಿ ಅರಸನಿಗೆ, ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನೂ ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡುವುದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಈಗ ನೋಡಿದರೆ ನಿನ್ನ ಜ್ಞಾನ ವೈಭವಗಳು ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿವೆ. ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ. ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನವಾಕ್ಯಗಳನ್ನು ಕೇಳುವ ನಿನ್ನ ಸೇವಕರೂ ಧನ್ಯರು. ನಿನ್ನನ್ನು ಮೆಚ್ಚಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ಇಸ್ರಾಯೇಲ್ಯರನ್ನು ಸದಾ ಪ್ರೀತಿಸುವವನಾಗಿರುವುದರಿಂದ ಅವರ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನನ್ನಾಗಿ ನೇಮಿಸಿದ್ದಾನೆ ಎಂದು ಹೇಳಿದಳು. ಆಕೆಯು ಅರಸನಿಗೆ 120 ತಲಾಂತು ಬಂಗಾರವನ್ನು, ಅಪರಿಮಿತ ಸುಗಂಧ ದ್ರವ್ಯಗಳನ್ನು, ರತ್ನಗಳನ್ನು ಕೊಟ್ಟಳು. ಶೆಬದ ರಾಣಿಯು ಅರಸನಾದ ಸೊಲೊಮೋನನಿಗೆ ಕೊಟ್ಟಷ್ಟು ಸುಗಂಧ ದ್ರವ್ಯವು ದೇಶಕ್ಕೆ ತಿರುಗಿ ಬರಲೇ ಇಲ್ಲ. ಹೀರಾಮನ ಹಡಗುಗಳು ಓಫೀರ್ ದೇಶದಿಂದ ಬಂಗಾರದ ಹೊರತಾಗಿ ಸುಗಂಧದ ಮರವನ್ನು, ರತ್ನಗಳನ್ನು ರಾಶಿ ರಾಶಿಯಾಗಿ ತಂದವು. ಅರಸನು ಸುಗಂಧದ ಮರದಿಂದ ದೇವಾಲಯ, ಅರಮನೆ ಇವುಗಳಿಗೆ ಕಟ್ಟಕಟ್ಟೆಗಳನ್ನು, ಗಾಯಕರಿಗೋಸ್ಕರ ಕಿನ್ನರಿಗಳನ್ನು, ಸ್ವರಮಂಡಲಗಳನ್ನು ಮಾಡಿಸಿದನು. ಆಗ ಬಂದಷ್ಟು ಸುಗಂಧದ ಮರವು ಇಂದಿನವರೆಗೂ ಬರಲಿಲ್ಲ ಮತ್ತು ಕಾಣಲಿಲ್ಲ. ಅರಸನಾದ ಸೊಲೊಮೋನನು ಶೆಬದ ರಾಣಿಗೆ ತಾನಾಗಿ ರಾಜಮರ್ಯಾದೆಯಿಂದ ಕೊಟ್ಟ ವಸ್ತುಗಳಲ್ಲದೆ ಆಕೆಯು ಕೇಳಿದವುಗಳನ್ನೆಲ್ಲ ಕೊಟ್ಟು ಬಿಟ್ಟನು. ಅನಂತರ ಆಕೆಯು ತನ್ನ ಪರಿವಾರದವರೊಡನೆ ಸ್ವದೇಶಕ್ಕೆ ಹೊರಟು ಹೋದಳು. ಸೊಲೊಮೋನನಿಗೆ ದೇಶಾಂತರ ವ್ಯಾಪಾರಿಗಳು, ವರ್ತಕರು, ಅರಬಿಯ ಅರಸರು, ಪ್ರದೇಶಾಧಿಪತಿಗಳು ತೆರುತ್ತಿದ್ದ ಬಂಗಾರದ ಹೊರತಾಗಿ ಪ್ರತಿ ವರ್ಷ 666 ತಲಾಂತು ಬಂಗಾರವು ದೊರಕುತ್ತಿತ್ತು. ಅರಸನಾದ ಸೊಲೊಮೋನನು ಬಂಗಾರದ ತಗಡಿನಿಂದ 200 ಗುರಾಣಿಗಳನ್ನು ಮಾಡಿಸಿದನು. ಪ್ರತಿಯೊಂದು ಗುರಾಣಿಗೆ 600 ತೊಲೆ ಬಂಗಾರ ಹಿಡಿಯಿತು. ಇದಲ್ಲದೆ ಅವನು ಬಂಗಾರದ ತಗಡಿನಿಂದ 300 ಖೇಡ್ಯಗಳನ್ನು ಮಾಡಿಸಿದನು. ಪ್ರತಿಯೊಂದು ಖೇಡ್ಯಕ್ಕೆ 150 ತೊಲೆ ಬಂಗಾರ ಹಿಡಿಯಿತು. ಅವನು ಇವುಗಳನ್ನು ಲೆಬನೋನಿನ ತೋಪು ಎನಿಸಿಕೊಳ್ಳುವ ಮಂದಿರದಲ್ಲಿ ಇರಿಸಿದನು. ಇದಲ್ಲದೆ ಅರಸನು ದೊಡ್ಡದಾದ ಒಂದು ದಂತ ಸಿಂಹಾಸನವನ್ನು ಮಾಡಿಸಿ ಅದನ್ನು ಚೊಕ್ಕ ಬಂಗಾರದ ತಗಡಿನಿಂದ ಹೊದಿಸಿದನು. ಅದಕ್ಕೆ 6 ಮೆಟ್ಲುಗಳಿದ್ದವು. ಅದರ ಹಿಂಭಾಗದ ತುದಿಯು ಚಕ್ರಾಕಾರವಾಗಿತ್ತು. ಆಸನಕ್ಕೆ 2 ಕೈಗಳೂ ಅವುಗಳ ಹತ್ತಿರ 2 ಸಿಂಹಗಳೂ ಇದ್ದವು. 6 ಮೆಟ್ಲುಗಳ 2 ಕಡೆಗಳಲ್ಲೂ ಒಟ್ಟು 12 ಸಿಂಹಗಳು ನಿಂತಿದ್ದವು. ಇಂಥ ಸಿಂಹಾಸನವು ಬೇರೆ ಯಾವ ರಾಜ್ಯದಲ್ಲಿಯೂ ಇರಲಿಲ್ಲ. ಅರಸನಾದ ಸೊಲೊಮೋನನ ಎಲ್ಲ ಪಾನಪಾತ್ರೆಗಳು ಬಂಗಾರದವುಗಳು. ಲೆಬನೋನಿನ ತೋಪು ಎನಿಸಿಕೊಳ್ಳುವ ಮಂದಿರದ ಸಾಮಾನುಗಳು ಚೊಕ್ಕ ಬಂಗಾರದವುಗಳು. ಸೊಲೊಮೋನನ ಕಾಲದಲ್ಲಿ ಬೆಳ್ಳಿಗೆ ಬೆಲೆ ಇರಲಿಲ್ಲವಾದ್ದರಿಂದ ಅವನಲ್ಲಿ ಬೆಳ್ಳಿಯ ಸಾಮಾನು ಒಂದಾದರೂ ಕಾಣಿಸಲಿಲ್ಲ. ಹೀರಾಮನ ನಾವೆಗಳ ಜೊತೆಯಲ್ಲಿ ಸೊಲೊಮೋನನ ತಾರ್ಷೀಷ್ ಹಡಗುಗಳು ಹೋಗಿ 3 ವರ್ಷಕ್ಕೊಮ್ಮೆ ಬಂಗಾರ, ಬೆಳ್ಳಿ, ದಂತ, ಕಪಿ, ನವಿಲು ಇವುಗಳನ್ನು ತರುತ್ತಿದ್ದವು. ಈ ಪ್ರಕಾರ ಅರಸನಾದ ಸೊಲೊಮೋನನು ಐಶ್ವರ್ಯದಲ್ಲಿಯೂ ಜ್ಞಾನದಲ್ಲಿಯೂ ಭೂಲೋಕದ ಎಲ್ಲ ಅರಸರಿಗಿಂತ ಮಿಗಿಲಾಗಿದ್ದನು.
ಭೂಲೋಕದವರೆಲ್ಲರೂ ದೇವರು ಅವನಿಗೆ ಅನುಗ್ರಹಿಸಿದ ಜ್ಞಾನವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಅವನ ದರ್ಶನಕ್ಕೆ ಬಂದರು. ಅವರೆಲ್ಲರೂ ಅವನಿಗೆ ವರ್ಷ ಬೆಳ್ಳಿ ಬಂಗಾರದ ಸಾಮಾನು, ಉಡುಪು, ಯುದ್ಧಾಯುಧ, ಸುಗಂಧ ದ್ರವ್ಯ, ಕುದುರೆ, ಹೇಸರಗತ್ತೆ ಇವುಗಳನ್ನು ಕಾಣಿಕೆಯಾಗಿ ಕೊಡುತ್ತಿದ್ದರು. ಸೊಲೊಮೋನನು ರಥಗಳನ್ನು, ರಾಹುತರನ್ನು ಸಂಗ್ರಹಿಸಿದನು. ಅವನ ರಥಗಳು 1400, ರಾಹುತರು 12,000. ಇವುಗಳಲ್ಲಿ ಕೆಲವನ್ನು ಯೆರೂಸಲೇಮಿನಲ್ಲಿ ತನ್ನ ಬಳಿಯಲ್ಲಿಯೂ ಉಳಿದವುಗಳನ್ನು ರಥಗಳಿಗೋಸ್ಕರ ನೇಮಿಸಿದ ಪಟ್ಟಣಗಳಲ್ಲಿಯೂ ಇರಿಸಿದನು. ಅವನ ಮುಖಾಂತರವಾಗಿ ಯೆರೂಸಲೇಮಿನಲ್ಲಿ ಬೆಳ್ಳಿಯು, ಕಲ್ಲಿನ ಹಾಗೂ ದೇವದಾರು ಮರಗಳು, ಇಳಕಲಿನ ಪ್ರದೇಶದಲ್ಲಿ ಬೆಳೆಯುವ ಅತ್ತಿ ಮರಗಳ ಹಾಗೂ ಹೇರಳವಾದವು. ಅರಸನಾದ ಸೊಲೊಮೋನನ ಕುದುರೆಗಳು ಐಗುಪ್ತ ದೇಶದವುಗಳು. ಅವನ ವರ್ತಕರು ಅವುಗಳನ್ನು ಹಿಂಡುಗಟ್ಟಲೆಯಾಗಿ ಕೊಂಡುಕೊಂಡು ಬರುತ್ತಿದ್ದರು. ಐಗುಪ್ತ ದೇಶದಿಂದ ರಥಗಳನ್ನೂ ಕುದುರೆಗಳನ್ನು ತರಿಸಬೇಕಾದರೆ ಪ್ರತಿಯೊಂದು ರಥಕ್ಕೆ 600 ರೂಪಾಯಿಗಳನ್ನು, ಕುದುರೆಗೆ 150 ರೂಪಾಯಿಗಳನ್ನು ಕೊಡಬೇಕಾಯಿತು. ಅವು ಹಿತ್ತಿಯರ ಮತ್ತು ಅರಾಮ್ಯರ ಎಲ್ಲ ಅರಸರಿಗೆ ಇವರ ಮುಖಾಂತರವಾಗಿಯೇ ಸಿಕ್ಕುತ್ತಿದ್ದವು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 10ನೇ ಅಧ್ಯಾಯ. 9ನೇ ಅಧ್ಯಾಯದಲ್ಲಿ ನೋಡೋದಾದರೆ, ಸೊಲೊಮೋನನು ಈಗಾಗಲೇ ದೇವಾಲಯವನ್ನು ಕಟ್ಟಿದ್ದಲ್ಲದೆ ಅದನ್ನು ಪ್ರತಿಷ್ಠಿಸಿದನು. 8ನೇ ಅಧ್ಯಾಯದಲ್ಲಿ ಆ ದೊಡ್ಡ ಒಂದು ಪ್ರತಿಷ್ಠೆ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಬಹಳಷ್ಟು ಯಜ್ಞಗಳನ್ನು ಸಮರ್ಪಿಸಿ ಪ್ರಾರ್ಥನೆ ಸ್ತೋತ್ರ ಮಾಡಿದ್ದಲ್ಲಿ ದೇವರ ಪ್ರಸನ್ನತೆ, ದೇವರ ಮೆಚ್ಚುಗೆ ಅವರಿಗೆ ಕಾಣಿಸ್ತು. ಆದರೆ ದೇವರು ಇನ್ನೂ ಮಾತಾಡಿರಲಿಲ್ಲ. ಇಟ್ಸ್ ಒನ್ ಥಿಂಗ್ ಟು ಹ್ಯಾವ್ ದ ಪ್ರೆಸೆನ್ಸ್ ಆಫ್ ಗಾಡ್ ಆ್ಯಂಡ್ ಇಟ್ ಈಸ್ ಟೋಟ್ಲಿ ಅನದರ್ ಥಿಂಗ್ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ಹೌದು, ದೇವರ ಸನ್ನಿಧಾನವು ನಮಗಿರುವಂಥದ್ದು ಒಂದು ವಿಷಯ, ಆದರೆ ದೇವರು ನಮ್ಮೊಂದಿಗೆ ಮಾತನಾಡೋದು ಬೇರೆ ವಿಷಯ. ಈ ರೀತಿಯಾಗಿ ನಾನು ಹೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಏನಿರಬೇಕಂತ ಹೇಳಿದ್ರೆ, ದೇವರೇ ನನ್ನ ಜೊತೆಗೆ ಮಾತನಾಡು, ಲಾರ್ಡ್ ಲೆಟ್ ಮಿ ಹಿಯರ್ ಯುವರ್ ವಾಯ್ಸ್, ನಿನ್ನ ಸ್ವರವನ್ನು ನಾನು ಕೇಳುವಂತೆ ಮಾಡು ಎಂಬುದಾಗಿ ನಾವು ಹಾರೈಸಬೇಕು. ಬ್ರದರ್ ಭಕ್ಸಿಂಗ್ ಎಂಬಂಥ ದೇವ್ರ ಸೇವಕರು ಮೋಶೆಯ 5 ಪುಸ್ತಕಗಳನ್ನು, ಪಂಚಗ್ರಂಥಗಳನ್ನು, ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡವರೆಗಿರುವಂಥ 5 ಪುಸ್ತಕಗಳನ್ನು ಓದ್ಬಿಟ್ಟು 558 ಸಾರಿ ಕರ್ತನು ಮೋಶೆಯೊಂದಿಗೆ ಮಾತನಾಡಿದ. ದ ಲಾರ್ಡ್ ಸ್ಪೋಕ್ ಟು ಮೋಸಸ್, ದ ಲಾರ್ಡ್ ಸ್ಪೋಕ್ ಟು ಮೋಸಸ್, ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಮೋಸಸ್. ಕರ್ತನು ಮೋಶೆಗೆ ಇಂತೆಂದನು, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ ಎಂಬುದಾಗಿ ದೇವರು 558 ಸಾರಿ ಮೋಶೆ ಜೊತೆಯಲ್ಲಿ ಮಾತಾಡಿದ ಮೇಲೆ, ದೇವರೇ ನನ್ನ ಜೊತೆಗೂ ನೀನು ಮಾತನಾಡಬೇಕು ಎಂಬುದಾಗಿ ಭಕ್ತ ಸಿಂಗ್ ಅಯ್ಯನವರು ಸಹೋದರರು ಆ ರೀತಿಯಾಗಿ ಕೇಳಿಕೊಂಡಾಗ ದೇವರ ಸ್ವರವನ್ನು ಕೇಳಿಸಿಕೊಂಡಂಥ ಅನುಭವಕ್ಕೆ ಅವರು ಬಂದಂಥವರಾಗಿ ಒಂದು 40 ಪೇಜುಗಳಿರುವಂಥ ಒಂದು ಚಿಕ್ಕ ಪುಸ್ತಕವನ್ನು ಬರೆದರು. ವಾಯ್ಸ್ ಆಫ್ ದ ಲಾರ್ಡ್, ಕರ್ತನ ಸ್ವರ ಅಂತ ಹೇಳ್ಬಿಟ್ಟು ಆ 40 ಪೇಜ್ ಇರುವಂಥ ಪುಸ್ತಕವನ್ನು ನಾನು ಓದಿಬಿಟ್ಟು ಸುಮಾರು 200 ಪಾಯಿಂಟ್ಸ್ಗಳನ್ನು, 200 ವಿಷಯಗಳನ್ನು ಆ ಒಂದು ದೇವರ ಸ್ವರದ ಬಗ್ಗೆ, ವಾಯ್ಸ್ ಆಫ್ ಗಾಡ್ ಬಗ್ಗೆ ಬರೆದಿಟ್ಕೊಂಡಿದ್ದೇನೆ. ಆದ ಕಾರಣ ನಾವು ನಮ್ಮ ಜೀವನದಲ್ಲಿ ಏನೇ ನಮ್ಮ ಕುಂದು ಕೊರತೆಗಳು ಏನೇ ಇದ್ದರೂ, ನಮ್ಮ ಬಲಹೀನತೆಗಳು ಏನೇ ಇದ್ದರೂ, ನಮ್ಮ ತಪ್ಪು ದೋಷಗಳು ಏನೇ ಇದ್ದರೂ, ನಮ್ಮ ಅನಾನುಕೂಲತೆಗಳು ಏನೇ ಇದ್ದರೂ, ದೇವರ ಸ್ವರವನ್ನು ಕೇಳಿಸಿಕೊಳ್ಳುವ ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕು. ದೇವರ ಸ್ವರವನ್ನು ಕೇಳಿಸಿಕೊಳ್ಳುವ ಅಭ್ಯಾಸವನ್ನು ನಾವುಗಳು ಮಾಡಿಕೊಳ್ಬೇಕು. ಅದೇ ರೀತಿಯಾಗಿ ದೇವರ ಆಲಯವನ್ನು ಸೊಲೊಮೋನನು ಪ್ರತಿಷ್ಠಿಸಿದ ನಂತರ ದೇವರ ಸನ್ನಿಧಾನವು ಮೇಘದೋಪಾದಿಯಲ್ಲಿ ಆತನ ಒಂದು ತೇಜಸ್ಸು ಆಲಯದಲ್ಲಿ ತುಂಬಿ ಹೋದ ನಂತರ ದೇವಜನರು ಎಲ್ಲರೂ 8 ದಿನಗಳ ಹಬ್ಬವನ್ನು ಆಚರಣೆ ಮಾಡಿಬಿಟ್ಟು ಸಂತೋಷವಾಗಿ ಕರ್ತನಿಗೆ ಯಾವುದು ಸರ್ವಾಂಗ ಹೋಮವನ್ನು
ಸಮಾಧಾನ ಯಜ್ಞಗಳನ್ನು, ಧಾನ್ಯ ನೈವೇದ್ಯಗಳನ್ನು ಸಮರ್ಪಿಸಿ ಸಂತೋಷವಾಗಿ ಕರ್ತನು ಮಾಡಿದ್ದನ್ನೆಲ್ಲ ನೆನಪು ಮಾಡಿಕೊಂಡು ಸಂತೋಷವಾಗಿ ಮನೆಗೆ ಹಿಂದಿರುಗಿದರು. ಆದರೆ ಇವೆಲ್ಲ ಆದ ನಂತರ ಏನಾಯಿತು? ದೇವರು ಸೊಲೊಮೋನ್ ಹತ್ರ ಮಾತಾಡ್ತಾನೆ ರೀ. ಅದನ್ನೇ 9ನೇ ಅಧ್ಯಾಯದಲ್ಲಿ ನೋಡ್ತೀವಿ. 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇನ್ನೊಂದು ಇವಾಂಜಲಿಸಮ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಅಂದರೆ ಸುವಾರ್ಥ ಸೇವೆಗೆ ಮತ್ತೊಂದು ಅವಕಾಶ. ಈಗ 1ನೇ ಅಧ್ಯಾಯ, ಮೊದಲನೇ ಅರಸುಗಳ ಗ್ರಂಥ 1ರಿಂದ 10 ಅಧ್ಯಾಯಗಳವರೆಗೆ ಇರುವಂಥ ಒಂದು ವಿಷಯವನ್ನು ನಾವು ನೋಡಿಕೊಳ್ಳುವಾಗ ದೇವರು ಒಬ್ಬ ವ್ಯಕ್ತಿಯನ್ನು ಅಭಿಷೇಕಿಸಿ ಅವನಿಗೆ ಜ್ಞಾನವನ್ನು ಕೊಟ್ಟು, ಅವನಿಗೆ ವರ್ಕರ್ಸನ್ನು, ಜೊತೆಗೆಲಿಸಿದವರನ್ನು ಕೊಟ್ಟು, ಅವನಿಗೆ ಐಶ್ವರ್ಯವನ್ನು ಕೊಟ್ಟು, ಬೇಕಾದಂಥ ವಸ್ತುಗಳನ್ನೆಲ್ಲ ಕೊಟ್ಟು, ಅನಂತರ ದೇವರ ಆಲಯವನ್ನು ಕಟ್ಟುವಾಗ ಏನಾಗ್ತದೆ? ದೇವರ ಪ್ರಸನ್ನತೆ, ದೇವರ ಸನ್ನಿಧಾನ ಆ ಆಲಯಕ್ಕೆ ಬರ್ತದೆ. ಆಲಯಕ್ಕೆ ಬಂದಾಗ ಪ್ರಾರ್ಥನೆಯೊಂದಿಗೆ ಅದನ್ನು ಪ್ರತಿಷ್ಠಿಸಿದಾಗ ಏನಾಗ್ತದೆ? ದೇವರ ಸ್ವರವನ್ನು ನಾವು ಕೇಳಿಸ್ಕೊಳ್ತೇವೆ. ವಿ ಹಿಯರ್ ದ ವಾಯ್ಸ್ ಆಫ್ ಗಾಡ್. ಅದಾದ ನಂತರ ಏನಾಗ್ತದೆ? ದೇವರು ಒಂದೊಂದು ಆತ್ಮಗಳನ್ನು ನಿಮ್ಮ ಕಡೆಗೆ ಕಳಿಸ್ಕೊಡ್ತಾನೆ ರೀ. ಹೌದು, ದೇವರ ವಿಧಾನ 2. ಆತ್ಮಗಳನ್ನು ನಿಮ್ಮ ಹತ್ರ, ನಮ್ಮ ಹತ್ರ ಕಳಿಸ್ಕೊಡುವಂಥದ್ದು. ಇನ್ನೊಂದು ವಿಧಾನ ನಾವೇ ಆತ್ಮಗಳ ಕಡೆಗೆ ಹೋಗುವಂಥದ್ದು. 2 ರೀತಿಯಿಂದಲೂ ಕೂಡ ಸುವಾರ್ಥೀಕರಣ. ಹಳೆ ಒಡಂಬಡಿಕೆಯಲ್ಲಿ ವಿಶೇಷವಾಗಿ ಆಲಯ ಒಂದೇ ಕಡೆ ಇತ್ತು. ಆದ ಕಾರಣ ಜನರು ಬೇರೆ 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 ಕಡೆಗಳಿಂದ ಆಲಯದ ಕಡೆಗೆ ಬಂದು ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ, ಅವ್ರು ಪ್ರಾರ್ಥನೆ ಮಾಡಿದ್ದ ವಿಷಯಗಳಿಗಾಗಿ ಉತ್ತರ ಪಡ್ಕೊಂಡು ಹೋಗ್ತಾ ಇರುವಂಥ ಒಂದು ಅಭ್ಯಾಸ. ಆ ರೀತಿಯಾಗಿ ಶೆಬದ ರಾಣಿ ಬರ್ತಾಳ್ರಿ. ಯೆಹೋವ ನಾಮ ಮಹತ್ತಿನಿಂದ ಸೊಲೊಮೋನಿಗುಂಟಾದ ಕೀರ್ತಿಯನ್ನು ಕುರಿತು ಶೆಬದ ರಾಣಿಯು ಕೇಳಿ ಅವನನ್ನು ಒಗಟುಗಳಿಂದ ಪರೀಕ್ಷಿಸುವುದಕ್ಕೆ ಬಂದಳು. ಓಹೋ, ಸೊಲೊಮೋನ್ ಭಾಳ ಜ್ಞಾನಿನ, ನಾನು ಅವನಿಗೆ ಕೆಲವು ಕ್ವಶನ್ಸ್ ಹಾಕ್ತೇನೆ, ಒಗಟುಗಳನ್ನು ಹಾಕ್ತೀನಿ, ನಾನು ಅವನಿಗೆ ರಿಡಲ್ಸು, ಮರೆಯಾದಂಥ ಕೆಲವು ವಿಷಯಗಳನ್ನು ಹೇಳ್ತೀನಿ, ನೋಡೋಣ ಅಂತ ಹೇಳ್ಬಿಟ್ಟು ಸೊಲೊಮೋನನ ಒಂದು ಜ್ಞಾನವನ್ನು ಪರೀಕ್ಷಿಸುವುದಕ್ಕೆ ಶೆಬದ ರಾಣಿ ಬಂದಳು. ಶೆಬ ಅಂತ ಹೇಳುವಾಗ ಅದರ ಅರ್ಥ ಹರಕೆ ಅಥವಾ ಓತ್. ಯಾಕಂದರೆ ಬತ್ ಶೆಬ ಹರಕೆಯ ಪುತ್ರಿ, ಶೆಬ ಹರಕೆ, ಓತ್ ಒಂಥರ ಪ್ರಾಮಿಸ್ ಅಥವಾ ವಾವ್. ಒಂದು ಇನ್ನೊಂದು ಅರ್ಥ ಅದಕ್ಕೆ ಕ್ಯಾಪ್ಟಿವಿಟಿ, ಗುಲಾಮತನ ಅಂತ ಹೇಳ್ಬಿಟ್ಟು. ಒಟ್ಟು ಈ ಶೆಬದ ರಾಣಿಯು ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ಆ ಒಂದು ಸೀನು ನಾವು ಊಹಿಸ್ಕೋಬೇಕಾಗ್ತದೆ, ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಸೊಲೊಮೋನು ತನ್ನ ಆಸನದ ಮೇಲೆ ಕೂತ್ಕೊಂಡಿರುವಂಥದ್ದು ಮತ್ತು ರಾಣಿಗೊಂದು, ಶೆಬದ ರಾಣಿಗೊಂದು ಸಿಂಹಾಸನವನ್ನು ಹಾಕಿದಾಗ ಇವಳು ಒಂದು ಕ್ವಶನ್ ಕೇಳ್ತಾಳೆ, ಸೊಲೊಮೋನ್ ಆನ್ಸರ್ ಮಾಡೋದು. ಒಂದು ಕ್ವಶನ್, ಒಂದು ಬರೀ ಆರ್ಡಿನರಿ ಕ್ವಶನ್ ಅಲ್ಲ, ಅದು ಇಂಟರ್ವ್ಯೂ ಕ್ವಶನ್ ಅಲ್ಲ, ಅದು ಏನಂದರೆ ಒಗಟುಗಳು, ಭಾಳ ಕಠಿಣವಾದಂಥ ಪ್ರಶ್ನೆಗಳು, ಭಾಳ ಮರೆಯಾದಂಥ ಟ್ರಿಕಿ ಕ್ವಶನ್ಸ್ಗಳು. ಆ ರೀತಿಯಾಗಿ ಹೇಳಿದಾಗ ಏನಾಯಿತು? ಆಕೆ ಬರೀ ಒಗಟುಗಳಿಂದ ಬರಲಿಲ್ಲ, ಆಕೆ ಸುಗಂಧ ದ್ರವ್ಯ, ಬಂಗಾರ, ರತ್ನ ಇವುಗಳನ್ನೆಲ್ಲ ತಗೊಂಡು ಬಂದಳು. ಶೆಬದ ರಾಣಿ ಎಷ್ಟು ಬಂಗಾರ ತಂದಿರ್ಬೋದು ಸೊಲೊಮೋನ್ನಿಗೆ ಅಂತ ಹೇಳಿದಾಗ 3,60,000 ತೊಲೆ. 15ನೇ ವಚನದಲ್ಲಿ ಅಷ್ಟೊಂದು. ಈಗಾಗಲೇ ಸೊಲೊಮೋನ್ನಿಗೆ ಹೀರಾಮನು ಸುಮಾರು 5 ಲಕ್ಷ ತೊಲೆ ಕೊಟ್ಟಿದ್ದನು. 5 ಲಕ್ಷ ಬಂಗಾರದ ತೊಲೆಯನ್ನು ಕೊಟ್ಟಿದ್ದನು. ಈಕೆ ನೋಡಿದಾಗ ಸುಮಾರು 4 ಲಕ್ಷ ಅಥವಾ 3.5 ಲಕ್ಷ ತೊಲೆ ಬಂಗಾರ ಈಕೆಯನ್ನು ತಗೊಂಬಂದು ರಾಣಿ ಕೂಡ ಬಂದು ಕೊಡ್ತಾಳೆ. ಅದನ್ನೆಲ್ಲ ಹೇಗೆ ತಗೊಂಬಂದಿರಬೇಕು ಆ ಬಂಗಾರ ಅಂತ ಹೇಳಿದಾಗ ಇವುಗಳನ್ನು ಒಂಟೆಗಳ ಮೇಲೆ, ಒಂಟೆ ಅಲ್ಲ, ಒಂಟೆಗಳ ಮೇಲೆ. ಹಾಗಾದರೆ ನಮ್ಮ ಕಾಲದಲ್ಲಿ ಹೇಳಬೇಕಾದ್ರೆ ಒಂದು 4-5 ಕಾರ್ ತಗೊಂಡು ಅಥವಾ ಲಾರಿ, ಟ್ರಕ್ಸ್ ತುಂಬ ತಗೊಂಡು, ಒಂದು ಟ್ರಕ್ ಅಲ್ಲ 2-3 ಟ್ರಕ್ಸ್ ತಗೊಂಡು ಅಷ್ಟೊಂದು ಬಂಗಾರ ತಗೊಂಡು ಬಂದು ಸೊಲೊಮೋನಿಗೆ ಕೊಟ್ಟಿದ್ದಳು. ಮತ್ತು
ಈ ರೀತಿಯಾಗಿ ತಗೊಂಡು ಬಂದಾಗ ತನ್ನ ಮನಸ್ಸಿನಲ್ಲಿ ಗೊತ್ತು ಮಾಡಿಕೊಂಡಿದ್ದ ಎಲ್ಲ ವಿಷಯಗಳನ್ನು ಮನಸ್ಸಿನಲ್ಲಿ, ಯಾಕಂತ ಹೇಳಿದ್ರೆ ಇವಳು ಎಕ್ಸ್ಪರ್ಟ್, ಇವಳು ಜ್ಞಾನಿ, ಒಬ್ಬ ಜ್ಞಾನಿಯನ್ನೇ ಪರೀಕ್ಷಿಸ್ಲಿಕ್ಕೆ ಬಂದಂಥ ಜ್ಞಾನಿ. ಆ ರೀತಿಯಾಗಿರುವಾಗ ಸೊಲೊಮೋನು ಆಕೆಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನು. ಅಷ್ಟೇ ಅಲ್ಲ, 3ನೇ ವಚನದಲ್ಲಿ ಒಂದು ಮಾತಿದೆ, ಅದೇನಂತ ಹೇಳಿದ್ರೆ, ಅವನಿಗೆ ಅಂದರೆ ಸೊಲೊಮೋನನಿಗೆ ತಿಳಿಯದಂಥದ್ದು ಅವುಗಳಲ್ಲಿ ಒಂದೂ ಇರಲಿಲ್ಲ. ನೋಡ್ರಿ, ದೇವರು ನಮಗೆ ಜ್ಞಾನ ಕೊಟ್ಟಾಗ ಇಟ್ಸ್ ಎ ಟೋಟಲ್ ಪ್ಯಾಕೇಜ್, ಸಂಪೂರ್ಣ ಜ್ಞಾನ, ತುಂಬಿ ಹೋದಂಥ ಜ್ಞಾನ, ಅದರಲ್ಲಿ ಪೂರ್ಣತೆ ಇದೆ. ಆ ಪೂರ್ಣ ಜ್ಞಾನ ಆತನಿಗೆ ಸಿಕ್ಕಿದ್ದರಿಂದ ಅದರಲ್ಲಿ ಒಂದು ಅವನಿಗೆ ಗೊತ್ತಿಲ್ಲದಂಥ ಪ್ರಶ್ನೆ ಇರಲಿಲ್ಲ. ಅಯ್ಯೋ, ಇದು ಗೊತ್ತಿರಲಿಲ್ಲಲ್ಲ, ಇದು ಹೊಸದಾಗಿದೆಯಲ್ಲ ಈ ಪ್ರಶ್ನೆ ಎಂಬುದಾಗಿ ಸೊಲೊಮೋನ್ ಯೋಚನೆ ಮಾಡಿಲ್ಲ. ಅದನ್ನು ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಮತ್ತು ರಾಣಿಯು ಸೊಲೊಮೋನನ ಎಲ್ಲ ಜ್ಞಾನ, ಅವನು ಕಟ್ಟಿಸಿದ ಅರಮನೆ, ಅವನ ಭೋಜನ ಪೀಠದ ಆಹಾರ, ಆ ಪೀಠದ ಸುತ್ತಲಿರುವ ಉದ್ಯೋಗಸ್ಥರ ಆಸನಗಳು, ಇವೆಲ್ಲವನ್ನು ಕೂಡ ನೋಡಿಬಿಟ್ಟು ಅವನು ಯೆಹೋವನ ಆಲಯದಲ್ಲಿ ಸಮರ್ಪಿಸುತ್ತಿದ್ದ ಸರ್ವಾಂಗ ಹೋಮಗಳನ್ನು ನೋಡಿ ವಿಸ್ಮಿತಳಾಗಿ ಶಾಕ್ ಆಗಿಬಿಡ್ತದೆ ಅವಳಿಗೆ. ಇದೆಲ್ಲ ನೋಡಿಬಿಟ್ಟು, ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ದಾಳೆ, ನನಗನ್ಸಿದ ಮಟ್ಟಿಗೆ ಅವಳು ಅವಿಶ್ವಾಸಿಯಾಗಿ ಬಂದು ವಿಶ್ವಾಸಿಯಾಗಿ ಹೊರಟು ಹೋದಳು. ಯಾಕಂತ ಹೇಳಿದ್ರೆ ಆಕೆ ಸಾಕ್ಷಿ 6ನೇ ವಚನದಲ್ಲಿದೆ. 1ನೇ ಅರಸುಗಳ ಗ್ರಂಥ 10ನೇ ಅಧ್ಯಾಯದ 6ನೇ ವಚನದಲ್ಲಿ, ನಾನು ನನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನು ಕೃತ್ಯಗಳನ್ನು ಕುರಿತು ಕೇಳಿದ್ದು ಸತ್ಯವಾಗಿದೆ. ನಾನಾಗಿ ಇಲ್ಲಿಗೆ ಬಂದು ಕಣ್ಣಾರೆ ನೋಡೋದಕ್ಕಿಂತ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಂಬಲಿಲ್ಲ. ಈಗ ನೋಡಿದರೆ ನಿನ್ನ ಜ್ಞಾನ ವೈಭವಗಳು ನಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿವೆ. ಜನರು ನನಗೆ ಇದರಲ್ಲಿ ಅರ್ಧವನ್ನಾದರೂ ಹೇಳಲಿಲ್ಲ. ನಾನು ಕೇಳಿದ್ದ ಬರೀ ಅರ್ಧ, ಇಲ್ಲಿ ಬಂದ ಮೇಲೆ ನಾನು ನೋಡಿದ್ದು ಭಾಳ ಅಂತ. ಇದರಿಂದ ಒಂದು ಪಾಠ ನಾವು ಕಲಿಬೋದು. ದೇವರ ಬಗ್ಗೆ ನಾವು ಕೇಳುವಂಥದ್ದು ಸ್ವಲ್ಪನೇ, ಆದರೆ ದೇವರನ್ನೇ ನಾವು ಸಂಧಿಸಿದಾಗ ಪೂರ್ಣ. ದೇವರಿಂದನೇ ಕಲಿಯುವಂಥದ್ದು ಹೆಚ್ಚು, ಪೂರ್ಣ ಅನ್ನೋಕ್ಕಿಂತಲೂ ಹೆಚ್ಚು ಅಂತ ಹೇಳಲಿಕ್ಕೆ ಉಪಯೋಗಿಸ್ತೇನೆ. ದೇವರ ಸೇವಕರಿಂದ ಕಲಿಯುವಂಥದ್ದು ಸ್ವಲ್ಪ ಮಟ್ಟಿಗೆ, ಆದರೆ ಆ ದೇವರ ಸೇವಕರು ಹೇಳುವಂಥ ದೇವರ ಜೊತೆಯಲ್ಲಿ ಸಂಪರ್ಕ ನಾವು ಇಟ್ಕೊಳ್ಳೋದಾದರೆ ಇನ್ನೂ ಹೆಚ್ಚಾಗಿ ನೇರವಾಗಿ ಒರಿಜಿನಲ್ ಆತರ ಕಡೆಯಿಂದ ನಾವು ಕಲಿತ್ಕೊಳ್ತೇವ್ರಿ. ಈ ರೀತಿಯಾಗಿ ಆಕೆ ಭಾಳ ಖುಷಿಯಾಗ್ಬಿಟ್ಟು, ನಿನ್ನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಸ್ತೋತ್ರ ಮಾಡ್ತಾಳೆ, ದೇವ್ರ ಸ್ತೋತ್ರ ಮಾಡ್ತಾಳೆ. ರಾಣಿ ಎಲ್ಲೋ ದೇಶದಿಂದ ಬಂದು, ಅನ್ಯ ದೇಶದಿಂದ ಬಂದು ಈಗ ದೇವಜನರ ಜ್ಞಾನಿ ಅಂತ ಸೊಲೊಮೋನನ ಭೇಟಿ ಆಗಿಬಿಟ್ಟು ದೇವರ ಬಗ್ಗೆ ಏನು ಹೇಳ್ತಾರೆ, ಆತನು ಇಸ್ರಾಯೇಲರನ್ನು ಸದಾ ಪ್ರೀತಿಸುವವನಾಗಿರುವುದರಿಂದ ಅವರ ನೀತಿ ನ್ಯಾಯಗಳನ್ನು ಸ್ಥಾಪಿಸುವುದಕ್ಕೋಸ್ಕರ ನಿನ್ನನ್ನೇ ಅರಸನಾಗಿ ನೇಮಿಸಿದ್ದಾನೆ. ಒಂದು ರೀತಿಯಿಂದ ಪ್ರಾಫಸಿನೂ ಹೇಳ್ಬಿಡ್ತಾಳೆ. ಈ ಶೆಬದ ರಾಣಿಯು ಬಂಗಾರ ತಗೊಂಡು ಬಂದಳು, ಆದರೆ ಬಂಗಾರ ಕೊಟ್ಟ ದೇವರನ್ನು ಈಗ ಕಂಡುಕೊಂಡವಳಾಗಿ, ಆತನ ವಿಷಯವಾಗಿ ಸಾಕ್ಷಿ ಹೇಳುವವಳಾಗಿ, ಒಂದು ರೀತಿಯಿಂದ ಸ್ವಲ್ಪ ಮಟ್ಟಿಗೆ ಪ್ರವಾದನೆಯ ಮಾತುಗಳನ್ನು ಕೂಡ ಹೇಳುವವಳಾಗಿ, ಮತ್ತು ದೇವರ ಜ್ಞಾನದ ಬಗ್ಗೆ ಅಲ್ಲ, ದೇವರ ಪ್ರೀತಿ, ಇದು ನನಗೆ ಭಾಳ ಇಷ್ಟ ಆಯಿತು. ಯಾಕಂತ ಹೇಳಿದರೆ 9ನೇ ವಚನದಲ್ಲಿ ಸದಾ ಪ್ರೀತಿಸುವವನು. ಹೇಗೆ ಗೊತ್ತಾಯ್ತು ಇವಳಿಗೆ ದೇವರ ಪ್ರೀತಿಯ ಬಗ್ಗೆ? ಅದು ದೇವರು ಸ್ವಲ್ಪ ಮಟ್ಟಿಗೆಲ್ಲ ಯಾವಾಗಲೂ ಪ್ರೀತಿಸುವವನು ಈ ದೇವರು ಎಂಬುದಾಗಿ ಹೇಳಿಬಿಟ್ಟು ಏನು ಮಾಡ್ತಾಳೆ, ಆಕೆಯ ಅರಸನಿಗೆ ಆ ಒಂದು 3,60,000 ತೊಲೆಯಷ್ಟು ಬಂಗಾರವನ್ನು, ಸುಗಂಧ ದ್ರವ್ಯವನ್ನು, ರತ್ನಗಳನ್ನು ಕೊಟ್ಟಳು. ನೋಡ್ರಿ, ಜ್ಞಾನಕ್ಕೆ ಬದಲಾಗಿ ಜನರು ಏನೆಲ್ಲ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ. ದೇವರ ವಾಕ್ಯಕ್ಕೆ ಬದಲಾಗಿ, ವಾವ್, ಇದನ್ನು ಕೇಳುವಾಗಲೇ ನನಗೆ, ಇದನ್ನು ಯೋಚಿಸುವಾಗಲೇ ನನಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ವಾಕ್ಯದ ಮಹತ್ವ ಭಾಳ ಜನರಿಗೆ ಗೊತ್ತಿಲ್ಲ. ಆದರೆ ಈ ಶೇಬದ ರಾಣಿಗೆ ಗೊತ್ತಿತ್ತು.
ಏನಿತ್ತು ಸೊಲೊಮೋನಲ್ಲಿ? ದೇವ್ರ ವಾಕ್ಯ ಅಷ್ಟೇ. ದೇವರು ಕೊಟ್ಟ ಜ್ಞಾನದಿಂದ ದೇವರ ವಾಕ್ಯ ಇತ್ತು, ದೇವರ ವಾಕ್ಯ ಇತ್ತು. ಅದಕ್ಕೆ ಅವನು ಜ್ಞಾನೋಕ್ತಿಗಳು, ಬುಕ್ ಆಫ್ ಪ್ರಾವರ್ಬ್ಸ್ ಮತ್ತು ಪ್ರಸಂಗಿ, ಎಕ್ಲಿಸಿಯಾಸ್ಟಿಸ್, ಆನಂತರ ಪರಮಗೀತೆ, ಕೀರ್ತನೆಗಳಲ್ಲಿ 1-2 ಕೀರ್ತನೆಗಳು, ಈ ರೀತಿಯಾಗೆಲ್ಲ ಸೊಲೊಮೋನ್ ಬರೆಯುವಾಗ ಅದೆಲ್ಲ ದೇವರ ಜ್ಞಾನ, ದೇವರ ಜ್ಞಾನ, ದೇವರ ಜ್ಞಾನ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ದೇವರ ವಾಕ್ಯ, ದೇವರ ವಾಕ್ಯ, ದೇವರ ವಾಕ್ಯ ಅಷ್ಟೇ ಸೊಲೊಮೋನ್ ಹತ್ರ ಇತ್ತು. ದೇವರ ವಾಕ್ಯವನ್ನು ಕೇಳಲಿಕ್ಕೆ ಎಷ್ಟು ಪ್ರಯಾಣ ಮಾಡಿಬಿಟ್ಟು 3.5 ಲಕ್ಷ ತೊಲೆಯ ಬಂಗಾರವನ್ನು ಕೊಡಲಿಕ್ಕೆ ಜನರು ಸಿದ್ಧರಾಗಿದ್ದಾರೆ. ಹಾಗಾದರೆ ದೇವರ ವಾಕ್ಯವು ಅಪರಿಮಿತವಾದದ್ದು, ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು. ಹೌದು, ಆ ಕಡೆಯಿಂದ ಹಿರಾಮನ್ ಬಂದು ಬಂಗಾರ ಕೊಡ್ತಿದ್ದಾನೆ, ಈ ಕಡೆಯಿಂದ ಶೇಬದ ರಾಣಿ ಬಂದು ಸೊಲೊಮೋನ್ ಬಂಗಾರ ಕೊಡ್ತಿದ್ದಾಳೆ. ಅಷ್ಟೇ ಅಲ್ಲದೆ ಇನ್ನೂ ಕೂಡ ಟ್ಯಾಕ್ಸ್ ಆಗಿ ಕೆಲವರು ತೆರಿಗೆ ಆಗಿ ಬಂಗಾರವನ್ನು ಕೊಡುವಂಥದ್ದನ್ನು ಕೂಡ ಅನಂತರ ನಾವು ನೋಡ್ಕೊಳ್ತೀವಿ. ಆದರೆ ಇದಕ್ಕೆಲ್ಲ ಕಾರಣ ಏನು? ದೇವರ ವಾಕ್ಯ. ಈಗ ಸೊಲೊಮೋನ್ನ ಕಡೆ ಫೋಕಸ್ ಇರೋ ಬದಲು ಆ ಸೊಲೊಮೋನನ್ನು ಭೇಟಿಯಾದಂಥ ಜನರ ಬಗ್ಗೆ ನನ್ನ ಗಮನ ಫೋಕಸ್ ಮಾಡ್ತೀನಿ. ಅಂದರೆ ಹಿರಾಮನ್ ಯಾಕೆ ಬಂದ? ಸೊಲೊಮೋನ್ ಹತ್ರ ದೇವರ ವಾಕ್ಯ. ಶೇಬದ ರಾಣಿ ಯಾಕೆ ಬಂದದು? ಸೊಲೊಮೋನ್ ಹತ್ರ ದೇವರ ವಾಕ್ಯ. ಹೌದು, ದೇವರ ವಾಕ್ಯ, ದೇವರ ಪ್ರಸನ್ನತೆ ಒಬ್ಬ ವ್ಯಕ್ತಿಯಲ್ಲಿ ಇದ್ದರೆ ಹುಡುಕೊಂಡು ಬರ್ತಾರೆ, ಪ್ರಯಾಣ ಮಾಡ್ಕೊಂಡು ಬರ್ತಾರೆ. ಆದ ಕಾರಣ ದೇವರು ನಮಗೆ ಈ ಅವಕಾಶ ಕೊಟ್ಟಿದ್ದಾನೆ. ದೇವರ ವಾಕ್ಯ ನಾವು ಡೈಲಿ ಸ್ಟಡಿ ಮಾಡುವಂತೆ, ಪ್ರತಿದಿನ ಒಂದೊಂದು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟಿದ್ದಾನೆ. ಆದ ಕಾರಣ ಅದರ ಮಹತ್ವ ನಮಗೆ ಗೊತ್ತಿರಲಿ. ಇದನ್ನು ಹಗುರವಾಗಿ ತೆಗೆದುಕೊಳ್ಬಾರ್ದು. ಒಂದಿನ ಬರ್ತದಂತೆ ಸುಂದರವಾದ ಯವನಸ್ಥರು, ಸುಂದರವಾದ ಯವನಸ್ಥಿಯರು ದೇವ್ರ ವಾಕ್ಯ ಅವ್ರಿಗೆ ಸಿಗೋದಿಲ್ಲ ಅಂತೆ. ಆ ವಾಕ್ಯ ನಾನು ಓದ್ಬಿಡ್ತೇನೆ, ಯಾಕಂದರೆ ಅದು ಶಾಕಿಂಗ್ ವಾಕ್ಯ. ಆಮೋಸ್ ಗ್ರಂಥದಲ್ಲಿ ಇರುವಂಥ ಒಂದು ವಾಕ್ಯ, ಆಮೋಸ್ 8ನೇ ಅಧ್ಯಾಯ 11ನೇ ವಚನದಲ್ಲಿ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನು ದೇಶಕ್ಕೆ ಕ್ಷಾಮವನ್ನು, ಹೌದು, ದೇಶಕ್ಕೆ ಕ್ಷಾಮವನ್ನು ಉಂಟು ಮಾಡ್ತೇನೆ. ಕ್ಷಾಮ ಎಂಥ ಕ್ಷಾಮ? ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ಯೆಹೋವನ ವಾಕ್ಯಗಳ ಕ್ಷಾಮವೇ. ದೇರ್ ವಿಲ್ ಬಿ ಎ ಫ್ಯಾಮಿನ್ ಫಾರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕಾಗಿ ಒಂದು ಕ್ಷಾಮ. ಒಂದು ಎಕ್ಸಾಂಪಲ್ ಕೊಡಲಾಗಿದೆ ಆಮೋಸ್ 8:12 ಸಮುದ್ರದಿಂದ ಸಮುದ್ರಕ್ಕೆ, ಬಡಗಲಿಂದ ಮೂಡಲಿಗೆ ಬಳಲುತ್ತಾ ಹೋಗುವರು. ಆ ದಿನದಲ್ಲಿ ಸುಂದರವಾದ ಯುವಕರು ಅವರು ಮೂರ್ಛೆ ಹೋಗಿಬಿಡ್ತಾರಂತೆ, ದೇವ್ರ ವಾಕ್ಯ ಸಿಗಲ್ಲ ಅಂತ. ಆದರೆ ನಮಗೆ ಅವಕಾಶ ಸಿಕ್ಕಿದೆ. ಅದನ್ನೇ ಸೊಲೊಮೋನನ ವೈಭವ, ದೇವರ ಆಲಯವನ್ನು ಕಟ್ಟಿದ ಮೇಲೆ ಇನ್ನಷ್ಟು ಆ ವೈಭವ ಅವನಿಗೆ ಸಿಕ್ಬಿಡ್ತು. ಇನ್ನಷ್ಟು ಬಂಗಾರ ಸಿಕ್ತು, ಅವಶ್ಯಕತೆಗಳು ಸಿಕ್ತು. ಹೌದು, ಯಾವಾಗ ದೇವರನ್ನು ನಾವು, ದೇವರ ಮನಸ್ಸನ್ನು ತಿಳ್ಕೊಂಡು ದೇವರ ಆಲಯವನ್ನು ನಾವು ಕಟ್ಟುವವರಾಗಿದ್ದರೆ, ಸೊಲೊಮೋನಿಗೆ, ಹೌದು, ದೇಶಾಂತರ ವ್ಯಾಪಾರಿಗಳು, ವರ್ತಕರು, ಅರಬ್ಬಿ ಅರಸರು, 14ನೇ ವಚನ, ಅರಬ್ಬಿ ಅರಸರು ಕೂಡ ಬಂದ್ರಂತೆ. ಆಗ ಅರಸನು ದೊಡ್ಡದಾದಂಥ ಸಿಂಹಾಸನವನ್ನು, ಪೀಠವನ್ನು ಇವೆಲ್ಲ ಮಾಡಿಕೊಳ್ತಾನೆ. ಅಷ್ಟೇ ಅಲ್ಲದೆ ಕಾಣಿಕೆಯಾಗಿ ಇವರೆಲ್ಲರೂ, ಭೂಲೋಕದವರೆಲ್ಲರೂ ದೇವರು ಅವನಿಗೆ ಅನುಗ್ರಹಿಸಿದ ಜ್ಞಾನ ವಾಕ್ಯಗಳನ್ನು ಕೇಳುವುದಕ್ಕೋಸ್ಕರ ಅವನ ದರ್ಶನಕ್ಕಾಗಿ ಬಂದರು ಎಂಬುದಾಗಿ 1ನೇ ಅರಸುಗಳ ಗ್ರಂಥ 10:24 ಬರೆಯಲಾಗಿದೆ. ವಾವ್! ಭೂಲೋಕದವರೆಲ್ಲರೂ, ದೇವರ ಒಂದು ಪ್ಲ್ಯಾನ್ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಜ್ಞಾನ ಒಬ್ಬ ವ್ಯಕ್ತಿ ಕೊಟ್ಬಿಟ್ಟು, ವಾಕ್ಯ ಒಬ್ಬ ವ್ಯಕ್ತಿ ಕೊಟ್ಬಿಟ್ಟು, ಆ ವಾಕ್ಯವನ್ನು ಕೇಳಲಿಕ್ಕೆ ಜನರಿಗೆ ಆಕರ್ಷಣೀಯವಾದಂಥ ರೀತಿಯಲ್ಲಿ ಐಗುಪ್ತ ದೇಶದಿಂದ ರಥಗಳು ಕೂಡ ಬಂದಿದ್ವಂತ್ರಿ. ಆ ರೀತಿಯಾಗಿ ದೇವರು ಅಪರಿಮಿತವಾದ ರೀತಿಯಲ್ಲಿ ಸೊಲೊಮೋನನನ್ನು ಆಶೀರ್ವದಿಸಿದ್ದಾನೆ. ಇವತ್ತು ದೇವರು ಒಬ್ಬ ವ್ಯಕ್ತಿಯನ್ನು ಆಶೀರ್ವದಿಸುವುದಾದರೆ ಅವನು ಆಶೀರ್ವಾದ ನಿಧಿಯಾಗಿರಬೇಕು ಎಂಬುದಕ್ಕಾಗಿ. ಹೌದು, ಬೇರೆಯವರಿಗೆ ಪ್ರಯೋಜನವುಳ್ಳವರಾಗಿ ಭೂಮಿಯಲ್ಲಿ ನಾವುಗಳು ಬಾಳಬೇಕು. ಬೇರೆಯವರಿಗೆ ಭಾರವಾಗಿ ಅಲ್ಲ, ಪ್ರಯೋಜನವಾಗಿ. ಬೇರೆಯವರಿಗೆ ಶಾಪವಾಗಿ ಅಲ್ಲ, ಆಶೀರ್ವಾದವಾಗಿ.
ಒಬ್ಬರಿಗಾದರೂ ಭೂಲೋಕದಲ್ಲಿ ನಾನು ಆಶೀರ್ವಾದವಾಗಿದ್ದೇನಾ ಎಂಬುದಾಗಿ ತಿಳ್ಕೊಂಡು ಮತ್ತು ದೇವರು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ನಾವು ಅನುಕೂಲ ದೇವರು ಕೊಟ್ಟದಕ್ಕಾಗಿ ಸ್ತೋತ್ರ ಮಾಡೋಣ. ಮೊದಲನೇ ಅರಸುಗಳ ಗ್ರಂಥ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 10. And when the queen of Sheba heard of the fame of Solomon concerning the name of the Lord, she came to prove him with hard questions. And she came to Jerusalem with a very great train, with camels that bear spices, and very much gold and precious stones. And when she was come to Solomon, she communed with him of all that was in her heart. And Solomon told her all her questions. There was not anything hid from the king which he told her not. And when the queen of Sheba had seen all Solomon's wisdom, and the house that he had built, and the meat of his table, and the sitting of his servants, and the attendance of his ministers, and their apparel, and his cupbearers, and his ascent by which he went up unto the house of the Lord, there was no more spirit in her. And she said to the king, It was a true report that I heard in mine own land of thy acts and of thy wisdom. Howbeit I believed not the words until I came, and mine eyes had seen it. And behold, the half was not told me. Thy wisdom and prosperity exceedeth the fame which I heard. Happy are thy men, happy are these thy servants, which stand continually before thee, and that hear thy wisdom. Blessed be the Lord thy God, which delighted in thee, to set thee on the throne of Israel. Because the Lord loved Israel forever, therefore made he thee king, to do judgment and justice. And she gave the king 120 talents of gold, and of spices very great store, and precious stones. There came no more such abundance of spices as these, which the queen of Sheba gave to King Solomon. And the navy also of Hiram, that brought gold from Ophir, brought in from Ophir great plenty of almug trees, and precious stones. And the king made of the almug trees pillars for the house of the Lord, and for the king's house harps also, and psalteries for singers. There came no such almug trees, nor were seen unto this day. And King Solomon gave unto the queen of Sheba all her desire, whatsoever she asked, beside that which Solomon gave her of his royal bounty. So she turned and went to her own country, she and her servants. Now the weight of gold that came to Solomon in 1 year was 666 talents of gold. Beside that he had of the merchantmen, and of the traffic of the spice merchants, and of all the kings of Arabia, and of the governors of the country. And King Solomon made 200 targets of beaten gold. 600 shekels of gold went to 1 target. And he made 300 shields of beaten gold. 3 pound of gold went to 1 shield. And the king put them in the house of the forest of Lebanon. Moreover, the king made a great throne of ivory, and overlaid it with the best gold. The throne had 6 steps, and the top of the throne was round behind. And there were stays on either side on the place of the seat, and 2 lions stood beside the stays. And 12 lions stood there on the one side, and on the other upon the 6 steps. There was not the like made in any kingdom. And all King Solomon's drinking vessels were of gold, and all the vessels of the house of the forest of Lebanon were of pure gold. None were of silver. It was nothing accounted of in the days of Solomon. For the king had at sea a navy of Tarshish, with the navy of Hiram. Once in 3 years came the navy of Tarshish, bringing gold and silver, ivory and apes and peacocks. So King Solomon exceeded all the kings of the earth for riches and for wisdom. And all the earth sought to Solomon to hear his wisdom, which God had put in his heart. And they brought every man his present, vessels of silver, and vessels of gold, and garments, and armor, and spices, horses, and mules, a rate year by year. And Solomon gathered together chariots and horsemen. And he had 1,400 chariots, and 12,000 horsemen, whom he bestowed in the cities for chariots, and with the king at Jerusalem. And the king made silver to be in Jerusalem as stones, and cedars made he to be as the sycamore trees that are in the vale, for abundance. And Solomon had horses brought out of Egypt, and linen yarn. The king's merchants received the linen yarn at a price.
And a chariot came up and went out of Egypt for 600 shekels of silver, and an horse for 150. And so for all the kings of the Hittites and for the kings of Syria did they bring them out by their means.